ಅಂತರ್ಬಾಹ್ಯಾಂಡಂ ಹರಿತೋಪಲಾಪಂ ತಕ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದ 30ನೇ ಅಧ್ಯಾಯದಲ್ಲಿ ಇವತ್ತು ಹತ್ತೊಂಬತ್ತನೇ ಶ್ಲೋಕ. ಮದ್ಧರ್ಮೇಣ ಚ ಯರ್ಥ್ಯೇತೈಃ ಪರಿಸಂಶುದ್ಧ ಆಶಯಃ ಪುರುಷಸ್ಯಾಂಜಸಾಭ್ಯೇತಿ ಶ್ರುತಮಾತ್ರ ಗುಣಂ ಹಿಮಾನ್. ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಭಕ್ತಿ ಅಭಿವೃದ್ಧಿ ಆಗಬೇಕು ಅಂತಾದರೆ ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಹಿಂದೆ ವೇದಾಂತಗಳ ಶಾಸ್ತ್ರಗಳ ಶ್ರವಣ, ಭಗವನ್ ನಾಮ ಸಂಕೀರ್ತನೆ, ನಿಷ್ಕಪಟವಾದ ವರ್ತನೆ, ಜ್ಞಾನಿಗಳ ಜೊತೆಯಲ್ಲಿ ಒಡನಾಟ, ಎಷ್ಟೇ ಸಂಪತ್ತು ಬಂದರೂ ಕೂಡ ಅಹಂಕಾರವನ್ನ ಮಾಡಬಾರದು ಅಂತ ಹೀಗೆಲ್ಲ ಹೇಳಿದ್ರು. ಹಾಗೆ ಮುಂದುವರಿಸ್ತಾ ಮದ್ಧರ್ಮೇಣ ವಿಷ್ಣು ಧರ್ಮಗಳ ಆಚರಣೆಯನ್ನ ಮಾಡಬೇಕು, ನನ್ನ ಧರ್ಮಾಚರಣೆಯನ್ನ ಮಾಡ್ತಾ ಇರಬೇಕು ಅಂತ. ಊರ್ಧ್ವ ಪುಂಡ್ರ ಧಾರಣೆ, ಏಕಾದಶಿ ಉಪವಾಸ ಮೊದಲಾಗಿರ್ತಕ್ಕಂತಹ ವಿಷ್ಣು ಧರ್ಮಗಳು, ಇದೇ ಮೊದಲಾದ ವಿಷ್ಣು ಧರ್ಮಗಳನ್ನ ಆಚರಣೆ ಮಾಡ್ತಾ ಇರಬೇಕು. ಮದ್ಧರ್ಮೇಣ ಅಂತಿದೆ. ಸ್ವಧರ್ಮಾನುಷ್ಠಾನದ ಫಲ ಅಲ್ಲಿ ಮದ್ಧರ್ಮೇಣ ಅಂತ ಭಗವಂತ ಹೇಳಿರೋದು ಊರ್ಧ್ವ ಪುಂಡ್ರಾದಿ ಧಾರಣ ಮೊದಲಾದವುಗಳು ಭಗವಂತನ ಧರ್ಮಗಳು. ಆ ರೀತಿ ಭಗವಂತನ ಧರ್ಮಗಳ ಆಚರಣೆಯನ್ನ ಮಾಡಬೇಕು. ಊರ್ಧ್ವ ಪುಂಡ್ರ ಧಾರಣೆ, ಏಕಾದಶಿ ಉಪವಾಸ, ವಿಷ್ಣು ಪಂಚಕ ಉಪವಾಸ ಮೊದಲಾದ
ಧರ್ಮಗಳು ಇದೆಲ್ಲ ವಿಷ್ಣು ಧರ್ಮ ಅಂತ ಕರೆಸ್ಕೊಳ್ತೀವಿ. ಈ ರೀತಿ ಏಕಾದಶಿ ಉಪವಾಸ ವೃದ್ಧ ಪುಂಡ್ರಾದಿ ಧಾರಣೆ ಮೊದಲಾದ ವಿಷ್ಣು ಧರ್ಮಗಳ ಆಚರಣೆಯಿಂದ ಅಂತಃಕರಣ ಪರಿಶುದ್ಧವಾಗ್ತದೆ. ಅಂತಃಕರಣ ಪರಿಶುದ್ಧವಾದಾಗ ನನ್ನ ಗುಣಗಳ ಶ್ರವಣ ಮೊದಲಾದವುಗಳನ್ನ ಮಾಡಿದ್ದಕ್ಕೆ ಅಂತಃಕರಣ ನನ್ನಲ್ಲಿ ಚೆನ್ನಾಗಿ ನೆಲೆಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾನೆ ಕಪಿಲ. ಶ್ರುತ ಮಾತ್ರ ಗುಣಂ ಹಿ ಮಾಂ ಅಭ್ಯೇತಿ. ನನ್ನ ಗುಣಗಳ ಶ್ರವಣ ಮೊದಲಾದವುಗಳನ್ನ ಮಾಡಿದ್ರಿಂದಲೇನೆ ಅಂತಃಕರಣ ನನ್ನಲ್ಲಿ ಚೆನ್ನಾಗಿ ನೆಲೆಗೊಳ್ಳುತ್ತದೆ. ಮದ್ಧರ್ಮೇಣ ಚ ಯರ್ಥ್ಯೇತೈಃ ಪರಿಸಂಶುದ್ಧ ಆಶಯಃ ಪುರುಷಸ್ಯಾಂಜಸಾಭ್ಯೇತಿ ಶ್ರುತಮಾತ್ರ ಗುಣಂ ಹಿ ಮಾಂ. ಯಥಾ ವಾತರಥೋ ಘ್ರಾಣಂ ಆವೃಂಕ್ತೆ ಗಂಧ ಆಶಯಾತ್ ಏವಂ ಯೋಗರತಂ ಚೇತ ಆತ್ಮಾನಮವಿಕಾರ್ಯತೆ. ಈಗ ಕಪಿಲ ನಾಮಕನಾದ ಭಗವಂತ ದೃಷ್ಟಾಂತವನ್ನ ಕೊಡುವ ಮೂಲಕವಾಗಿ ಧರ್ಮಾಚರಣೆಯನ್ನ ಮಾಡೋದರಿಂದ ಮನಸ್ಸು ನಿರ್ಮಲವಾಗಿ ಆ ಮನಸ್ಸು ವಿಷಯ ಪದಾರ್ಥಗಳಿಂದ ವಿಕಾರವನ್ನ ಹೊಂದದೆ ಪರಮಾತ್ಮನ ಹತ್ತಿರ ಹೋಗಿ ಹೇಗೆ ಸೇರ್ಕೊಳ್ತದೆ ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಯಥಾ ವಾತರತಃ ಘ್ರಾಣಂ ಆವೃಂಕ್ತೆ ಅಂತ. ಹೂವಿನಲ್ಲಿ ಒಳ್ಳೆ ಪರಿಮಳ ಇರ್ತದೆ. ಆ ಹೂವಿನಲ್ಲಿರುವಂತಹ ಪರಿಮಳ ಹೂವಿನಿಂದ ಗಾಳಿಯ ಮೂಲಕವಾಗಿ ಹೋಗಿ ಘ್ರಾಣೇಂದ್ರಿಯವನ್ನ ಆಕರ್ಷಣೆ ಮಾಡ್ತದೆ. ನಮ್ಮ ಘ್ರಾಣೇಂದ್ರಿಯವನ್ನ ಆಕರ್ಷಣೆ ಮಾಡೋದು ಆ ಹೂವಿನಲ್ಲಿರ್ತಕ್ಕಂತಹ ಪರಿಮಳ ಸುವಾಸನೆ. ಅದು ಗಾಳಿಯ ಮೂಲಕವಾಗಿ ಬರುತ್ತೆ. ಘ್ರಾಣೇಂದ್ರಿಯವನ್ನ ಆಕರ್ಷಣೆ ಮಾಡುತ್ತೆ ಆ ಹೂವಿನಲ್ಲಿರ್ತಕ್ಕಂತಹ ಸುವಾಸನೆ. ಹಾಗೆ ಈ ಧರ್ಮಾಚರಣದಿಂದ ನಿರ್ಮಲವಾಗಿರ್ತಕ್ಕಂತಹ ಮನಸ್ಸು ವಿಷಯ ಪದಾರ್ಥಗಳಿಂದ ಈಚೆಗೆ ಬಂದು ವಿಕಾರಕ್ಕೆ ಒಳಗಾಗದೆ ಪರಮಾತ್ಮನ ಹತ್ತಿರ ಹೋಗಿ ಸೇರ್ತದೆ. ಪರಮಾತ್ಮನ ಹತ್ತಿರ ಹೋಗಿ ಆ ಮನಸ್ಸು ಸೇರಿ ಆ ಭಗವಂತನನ್ನ ಒಲಿಸ್ತದೆ ಅಂತ ಹೇಳ್ತಾ ಇದ್ದಾನೆ. ಯಥಾ ವಾತರಥೋ ಘ್ರಾಣಂ ಆವೃಂಕ್ತೆ ಗಂಧ ಆಶಯಾತ್ ಏವಂ ಯೋಗರತಂ ಚೇತ ಆತ್ಮಾನಮವಿಕಾರ್ಯತೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತಃ ಸದಾ ತಮವಜ್ಞಾಯತ್ ಮಾಂ ಮರ್ತ್ಯಃ ಕುರುತೇರ್ಚಾವಿಡಂಬನಂ. ಕಪಿಲ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ, ನಾನು ಎಲ್ಲಾ ಜೀವರಿಗೆ ಸ್ವಾಮಿಯಾಗಿದ್ದೇನೆ, ಎಲ್ಲ ಜೀವರ ಒಳಗೂ ನಾನು ಇರ್ತೇನೆ ಅಂತ ಇದ್ದಾನೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮ ಸದಾ ಅವಸ್ಥಿತ. ಎಲ್ಲಾ ಜೀವರಾಶಿಗಳಿಗೂ ನಾನು ಸ್ವಾಮಿಯಾಗಿ
ಎಲ್ಲ ಜೀವರಾಶಿಗಳ ಒಳಗೂ ನಾನು ಸದಾ ಇರ್ತೇನೆ. ಜೀವರ ಒಳಗೆ ಇರುವ ನನ್ನನ್ನ ತಿರಸ್ಕಾರ ಮಾಡಿ ತಮ್ ಅವಜ್ಞಾಯ ಪ್ರತಿಮೆಯಲ್ಲಿರುವಂತಹ ಭಗವಂತನನ್ನ ಪೂಜೆ ಮಾಡೋದೇನಿದೆ ಇದು ತಪ್ಪು ಅಂತಾನೆ. ಕೇವಲ ಪ್ರತಿಮಾದಿಗಳೇ ಭಗವಂತನ ಪೂಜೆಗೆ ಯೋಗ್ಯವಾದದ್ದಲ್ಲ. ಜೀವರ ಒಳಗೆ ನಾನು ಸದಾ ಇದ್ದೇನೆ, ಎಲ್ಲಾ ಜೀವರಾಶಿಗಳ ಒಳಗೂ ನಾನಿದ್ದೇನೆ. ಆ ಎಲ್ಲ ಜೀವರಾಶಿಗಳಿಗೆ ನಾನೇ ಸ್ವಾಮಿಯಾಗಿದ್ದೇನೆ. ಹೀಗಿರುವಾಗ ಅಂತಹ ಜೀವರ ಒಳಗೆ ಇರುವ ನನ್ನನ್ನ ತಿರಸ್ಕಾರ ಮಾಡಿ, ಅಂದ್ರೆ ಜೀವರನ್ನ ತಿರಸ್ಕಾರ ಮಾಡಿ ಕೇವಲ ಪ್ರತಿಮಾದಿಗಳೇ ಭಗವಂತ ಎಂಬ ತಪ್ಪು ಕಲ್ಪನೆಯಿಂದ ಅವುಗಳನ್ನ ಮಾತ್ರ ಪೂಜೆ ಮಾಡಿದ್ರೆ ಅದು ಪೂಜೆ ಅಲ್ಲ. ದೇವರ ವಿಗ್ರಹಗಳನ್ನ ಇಟ್ಟುಕೊಂಡು ಪ್ರತಿಮೆಗಳಲ್ಲಿ ಮಾತ್ರ ದೇವರನ್ನ ಪೂಜೆ ಮಾಡಿ ಜೀವರಾಶಿಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಪೂಜೆ ಅಂತ ಕರೆಸ್ಕೊಳ್ಳೋದಿಲ್ಲ. ಅದು ಕೇವಲ ಪೂಜೆಯ ವಿಡಂಬನೆ, ಪೂಜಾ ವಿಡಂಬನೆ ಅದು ಅಂತಾನೆ. ಅರ್ಚಾ ವಿಡಂಬನಂ, ಅದು ಪೂಜೆ ಅಲ್ಲ, ಅದು ಪೂಜೆಯ ವಿಡಂಬನೆ ಅಷ್ಟೇ. ಹಾಗಾಗಿ ಎಲ್ಲ ಜೀವರನ್ನು ಕೂಡ ಪ್ರೀತಿಸ್ಬೇಕು. ಎಲ್ಲ ಜೀವರ ಒಳಗೂ ನಾನು ಅಂತರ್ಯಾಮಿಯಾಗಿದ್ದೇನೆ ಅನ್ನೋದನ್ನ ತಿಳಿದು ಎಲ್ಲಾ ಜೀವರಾಶಿಗಳಿಗೂ ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಗೌರವವನ್ನು ಕೊಡಬೇಕು. ಹಿಂದೆ ಹೇಳಿದಂತೆ ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ ಮೈತ್ರ್ಯಾಚ ಆತ್ಮತುಲ್ಯೇಶು ಅಂತ 17ನೇ ಶ್ಲೋಕದಲ್ಲಿ ಹೇಳಿದಂತೆ ಹಿರಿಯರಲ್ಲಿ ಗೌರವ ಭಾವನೆ, ಕಿರಿಯರಲ್ಲಿ ಕರುಣೆ, ಸಮಾನಿಕರಲ್ಲಿ ಮೈತ್ರಿ, ಇದನ್ನೆಲ್ಲ ಮಾಡುವಾಗ ಎಲ್ಲರ ಒಳಗೂ ಭಗವಂತ ಇದ್ದಾನೆ ಅಂತ ತಿಳಿದು ಮಾಡ್ಬೇಕು. ಆ ಭಗವಂತನನ್ನ, ಜೀವರ ಒಳಗೆ ಇರುವ ಭಗವಂತನನ್ನ ತಿರಸ್ಕಾರ ಮಾಡಿ ಕೇವಲ ಪ್ರತಿಮೆಗಳೇ ಭಗವಂತನ ಪೂಜಾ ಸ್ಥಾನಗಳು ಅಂತ ತಿಳಿದು ಪೂಜೆ ಮಾಡಿದ್ರೆ ಅದು ಕೇವಲ ಪೂಜಾ ವಿಡಂಬನೆ ಆಗತ್ತೆ ಹೊರತು ಪೂಜೆ ಅಲ್ಲ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತಃ ಸದಾ ತಮವಜ್ಞಾಯ ಮಾಂ ಮರ್ತ್ಯಃ ಕುರುತೇರ್ಚಾ ವಿಡಂಬನಂ. ಯೋ ಮಾಂ ಸರ್ವೇಷು ಭೂತೇಷು ಸಂತಮಾತ್ಮಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸಹ. ಅದೇ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ ಕಪಿಲ. ಎಲ್ಲಾ ಜೀವರಾಶಿಗಳ ಒಳಗೂ ನಾನು ನಿಯಾಮಕನಾಗಿದ್ದೇನೆ. ಎಲ್ಲ ಜೀವರ ಒಳಗೂ ಇರುವ ನಾನು ಅವರಿಗೆಲ್ಲ ಸ್ವಾಮಿಯಾಗಿದ್ದೇನೆ. ಅಂತಹ ನನ್ನನ್ನ ಬಿಟ್ಟು, ಎಲ್ಲಾ ಜೀವರ ಒಳಗೆ ನಿಯಾಮಕವಾಗಿರುವ ನನ್ನನ್ನ ಬಿಟ್ಟು ಪ್ರತಿಮೆಯನ್ನೇ ದೇವರು ಅಂತ ತಿಳಿದು ಮೂಢತನದಿಂದ ಪೂಜೆ ಮಾಡಿದರೆ ಅದು ಭಸ್ಮದಲ್ಲಿ ಹೋಮ ಮಾಡಿದಂತೆ ಆಗತ್ತೆ. ಹೋಮವನ್ನ ಅಗ್ನಿಯಲ್ಲಿ ಮಾಡಬೇಕು. ಕೇವಲ ಬೂದಿಯಲ್ಲಿ ಹೋಮ ಮಾಡಿದ್ರೆ ಏನು ಉಪಯೋಗ? ಬೂದಿಯಲ್ಲಿ ಹೋಮ ಮಾಡಿದ್ರೆ ಹುತವೇ ಆಗೋದಿಲ್ಲ, ಏನು ಫಲ ಬರೋದಿಲ್ಲ. ಆ ಥರ ಆಗತ್ತೆ ಅಂತಾನೆ. ಭಸ್ಮನ್ಯೇವ ಜುಹೋತಿ ಸಹ, ಕೇವಲ ಬೂದಿಯಲ್ಲಿ ಭಸ್ಮದಲ್ಲಿ ಹೋಮ ಮಾಡಿದರೆ ಹೇಗೋ ಹಾಗೆ ಎಲ್ಲಾ ಜೀವರಾಶಿಗಳಿಗೆ ಸ್ವಾಮಿಯಾದ ನನ್ನನ್ನ ತಿರಸ್ಕಾರ ಮಾಡಿ ಕೇವಲ ಪ್ರತಿಮೆಗಳಲ್ಲಿ ದೇವರನ್ನ ಪೂಜೆ ಮಾಡೋದೇನಿದೆ ಮೌಢ್ಯದಿಂದ, ಇದು ವ್ಯರ್ಥ, ಭಸ್ಮದಲ್ಲಿ ಹೋಮ ಮಾಡಿದಂತೆ ವ್ಯರ್ಥವಾಗ್ತದೆ. ಯೋ ಮಾಂ ಸರ್ವೇಷು ಭೂತೇಷು ಸಂತಂ ಆತ್ಮಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸಹ ದ್ವಿಷತಃ ಪರಕಾಯೇ ಮಾಂ ಮಾನಿನೋ ಭಿನ್ನದರ್ಶಿನಃ ಭೂತೇಷು ಬದ್ಧವೈರಸ್ಯ ನ ಮನಃ ಶಾಂತಿಮೃಚ್ಛತಿ. ಪರಕಾಯ ಅಂದ್ರೆ ಮತ್ತೊಬ್ಬರ ಶರೀರದಲ್ಲಿ ಇರುವ ನನ್ನನ್ನ ದ್ವೇಷ ಮಾಡ್ತಾ, ಅಂದ್ರೆ ತನ್ನ ಒಳಗೆ ಇರುವ ಅಂತರ್ಯಾಮಿ ಬೇರೆ, ಮತ್ತೊಬ್ಬರ ಒಳಗೆ ಇರುವ ಅಂತರ್ಯಾಮಿ ಬೇರೆ ಅಂತನ್ನೋ ಭಾವನೆ ಬಂತಲ್ಲ.
ಪರಕಾಯದಲ್ಲಿರುವ ನನ್ನನ್ನ ದ್ವೇಷ ಮಾಡ್ತಾನೆ, ತನ್ನ ಕಾಯದ ಒಳಗೆ ಇರುವ ತನ್ನನ್ನ ತಾನು ಪ್ರೀತಿ ಮಾಡ್ತಾನೆ. ಅಂದ್ರೆ ನನ್ನ ಒಳಗೆ ಇರುವ ಭಗವಂತ ಬೇರೆ, ಅವನ ಶರೀರದ ಒಳಗೆ ಇರುವ ಭಗವಂತ ಬೇರೆ ಅಂತ ಭಾವನೆ ಬಂತು ಅವನಿಗೆ. ಆ ರೀತಿ ಭಾವಿಸುತ್ತಾ ಮತ್ತೊಬ್ಬರನ್ನ ಪ್ರೀತಿಯಿಂದ ನೋಡದೆ ಅಹಂಕಾರಿಯಾಗಿ ಮನುಷ್ಯರ ಹಿಂಸೆಯನ್ನ ಅಥವಾ ಅವರಿಗೆ ತಿರಸ್ಕಾರ ಮೊದಲಾದವುಗಳನ್ನ ಮಾಡ್ತಾ ಯಾರು ಇರ್ತಾನೋ ಅಹಂಕಾರಿಯಾದವನು, ಅಂತಹ ಮನುಷ್ಯನ ಮನಸ್ಸು ಭಗವಂತನ ಕಡೆಗೆ ನಿಲ್ಲೋದಿಲ್ಲ. ಅಂತಹ ಮನುಷ್ಯನ ಮನಸ್ಸು ಭಗವಂತನನ್ನ ಸೇರೋದಿಲ್ಲ. ಅದು ಭಗವಂತನಲ್ಲಿ ನಿಷ್ಠೆಯನ್ನ ಹೊಂದೋದಿಲ್ಲ. ನ ಮನಃ ಶಾಂತಿ ಮೃಚ್ಛತಿ ಪರಕಾಯೇ ದ್ವಿಷತಃ ಮಾಂ ಅಂತ. ಪರಕಾಯದಲ್ಲಿ ನನ್ನನ್ನ ದ್ವೇಷ ಮಾಡ್ತಾ ಅಂತಂದ್ರೆ ಮತ್ತೊಬ್ಬರ ಶರೀರದ ಒಳಗೆ ಇರುವ ನನ್ನನ್ನ ದ್ವೇಷ ಮಾಡಿ ತನ್ನನ್ನ ತಾನು ಮಾತ್ರ ಅಹಂಕಾರಿಯಾಗಿ ನಾನೇ ದೊಡ್ಡವನು, ನನ್ ಮುಂದೆ ಇವನೇನು ಹಾಗೆ ಅಂತ ಯಾರು ಅಹಂಕಾರಿಯಾಗಿರ್ತಾರಲ್ಲ ಅವರು ಎರಡು ಭಗವಂತನ ರೂಪಗಳಿಗೆ ಭೇದವನ್ನ ಕಂಡ ಹಾಗಾಯ್ತು. ಭಗವದ್ಗೀತೆಯಲ್ಲಿ ಶುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಏನು ಹೇಳಿದ್ದಾರೆ ಅದನ್ನ ಇಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ಕಡೆಯಲ್ಲೂ ಇರುವ ಭಗವಂತನನ್ನ ಸಮಾನವಾಗಿ ಕಾಣಬೇಕೇ ಹೊರತು ಪರಕಾಯದಲ್ಲಿ ಇರುವ ಮತ್ತೊಬ್ಬರ ಶರೀರದಲ್ಲಿರುವ ಭಗವಂತನನ್ನ ದ್ವೇಷ ಮಾಡ್ತಾ ತನ್ನೊಳಗಿರುವ ಭಗವಂತನನ್ನ ಮಾತ್ರ ಪ್ರೀತಿ ಮಾಡ್ತಾ ಪ್ರತಿಮಾ ಮೊದಲಾದವುಗಳಲ್ಲಿ ಮಾತ್ರ ಭಗವಂತನನ್ನ ಅರ್ಚನೆ ಮಾಡಿಕೊಂಡಿರ್ತಕ್ಕಂಥವರೇನಿದ್ದಾರೆ ಅಂಥವರ ಮನಸ್ಸು ಭಗವಂತನಲ್ಲಿ ನಿಷ್ಠೆಯನ್ನ ಹೊಂದೋದಿಲ್ಲ. ಶಾಂತಿಂ ನ ಮೃಚ್ಛತಿ ಅಂತ. ಶಾಂತಿ ಅಂದ್ರೆ ಭಗವನ್ನಿಷ್ಠ, ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಗೀತೆಯಲ್ಲಿ ಹೇಳಿದಂತೆ ಶಾಂತಿಂ ನ ಮೃಚ್ಛತಿ ಅಂದ್ರೆ ಭಗವನ್ನಿಷ್ಠವಾಗೋದಿಲ್ಲ ಮನಸ್ಸು ಅಂತ. ಮನಃ ಶಾಂತಿಂ ನ ಮೃಚ್ಛತಿ ನ ರಚ್ಛತಿ. ಅವಾಗೇನಾಯ್ತು? ಶಾಂತಿಯನ್ನ ಪಡೆಯೋದಿಲ್ಲ ಅಂದ್ರೆ ಏನರ್ಥ? ಭಗವನ್ನಿಷ್ಠವಾಗೋದಿಲ್ಲ, ಭಗವಂತನಲ್ಲಿ ನಿಷ್ಠೆಯನ್ನ ಹೊಂದೋದಿಲ್ಲ ಅವರ ಮನಸ್ಸು. ಅಹಮುಚ್ಚಾವಚೈರ್ದ್ರವ್ಯೈಃ ಕ್ರಿಯಯೋತ್ಪನ್ನಯಾನಘೇ ನೈವ ತುಷ್ಯೇರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನಃ. ಹಾಗೆ ಭಗವಂತ ಮತ್ತೆ ಹೇಳ್ತಾನೆ, ಪ್ರತಿಮೆಯೊಳಗೆ ನಾನು ಇದ್ದೇನೆ. ಇದನ್ನ ತಿಳ್ಕೊಂಡು ಚೆನ್ನಾಗಿ ಪೂಜೆಯನ್ನ ಮಾಡ್ತಾ ಇದ್ರು ಕೂಡ, ಪ್ರತಿಮೆಯೊಳಗೆ ನಾನಿದ್ದೇನೆ ಅಂತ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಪೂಜೆಯನ್ನ ಮಾಡುವವನು ಕೂಡ ಸಜ್ಜನರಿಗೆ ಸ್ವಲ್ಪ ಅಥವಾ ಮಹತ್ತಾದ ದ್ರವ್ಯಗಳಿಂದ ದಾನ ಮಾನ ಮೊದಲಾದವುಗಳನ್ನ ಮಾಡಿ ಸತ್ಕಾರವನ್ನ ಮಾಡಲಿಲ್ಲ ಅಂತಾದರೆ ಅಥವಾ ಅವಮಾನವನ್ನ ಮಾಡಿದರೆ ನಾನು ಅವನು ಮಾಡಿದ ಆ ಪ್ರತಿಮಾ ಅರ್ಚನೆಯಿಂದ ಸರ್ವಥಾ ತೃಪ್ತನಾಗೋದಿಲ್ಲ ಅಂತಾನೆ ಕಪಿಲ. ದಾನ ಧರ್ಮ ಮೊದಲಾದವುಗಳನ್ನ ಮಾಡಿ ಎಲ್ಲ ಪ್ರಾಣಿಗಳಿಗೂ ಕೂಡ ಹಿತವನ್ನ ಉಂಟು ಮಾಡಬೇಕು. ಎಲ್ಲ ಜೀವರ ಒಳಗೂ ನಾನಿದ್ದೇನೆ. ಅದನ್ನ ಮಾಡದೆ ಕೇವಲ ಪ್ರತಿಮೆಯಲ್ಲಿ ನಾನಿದ್ದೇನೆ ಅಂತ ಚೆನ್ನಾಗಿ ತಿಳಿದು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರೂ ಕೂಡ ಅಂತಾರೆ, ಪ್ರತಿಮೆಯಲ್ಲಿ ಭಗವಂತನನ್ನ ಕಂಡು ಪ್ರತಿಮೆಯಲ್ಲಿ ಚೆನ್ನಾಗಿ ಪ್ರತಿಮಾರ್ಚನೆ ಮೊದಲಾದವುಗಳನ್ನ ಮಾಡಿ ಬಹಳ ವೈಭವದಿಂದ ಚೆನ್ನಾಗೇ ಪೂಜೆ ಮಾಡಿದ್ರೂ ಕೂಡ ಸಜ್ಜನರಿಗೆ ಸ್ವಲ್ಪವಾದರೂ ದಾನ ಮಾಡಬೇಕು. ಅವನಿಗೆ ಯಥಾಶಕ್ತಿ ಆದರೂ ದಾನ ಮಾಡಬೇಕು. ಸ್ವಲ್ಪ ಅಥವಾ ಮಹತ್ತಾದ ದ್ರವ್ಯಗಳಿಂದ ದಾನ ಮತ್ತು ಮಾನ
ಮೊದಲಾದವುಗಳನ್ನ ಮಾಡಬೇಕು. ಅದನ್ನ ಮಾಡದೇ ಇದ್ರೆ, ಅವರಿಗೆ ಜೀವರಿಗೆ ಆ ರೀತಿ ಮಾಡಿ ಸತ್ಕಾರವನ್ನ ಮಾಡದೇ ಇದ್ರೆ, ಸಜ್ಜನರಿಗೆ ಉಪಕಾರವನ್ನ ಮಾಡದೇ ಇದ್ದರೆ, ಅಥವಾ ಅವಮಾನವನ್ನೇನಾದರೂ ಮಾಡಿದರೆ ನಾನು ಪ್ರೀತನಾಗೋದಿಲ್ಲ. ಅವರು ಮಾಡಿದ ಆ ಪ್ರತಿಮಾರ್ಚನೆಯಿಂದ ನಾನು ಪ್ರೀತನಾಗೋದಿಲ್ಲ ಅಂತ ಕಪಿಲ ನಾಮಕನಾದ ಭಗವಂತ ಹೇಳ್ತಾ ಇದ್ದಾನೆ. ಅಹಮುಚ್ಚಾವಚೈರ್ದ್ರವ್ಯೈಃ ಕ್ರಿಯಯೋತ್ಪನ್ನಯಾ ನಘೇ ನೈವ ತುಷ್ಯೇರ್ಚಿತೋರ್ಚಾಯಾಂ ಭೂತಗ್ರಾಮಾವಮಾನಿನಃ. ಅರ್ಚಾದಾವರ್ಚಯೇತ್ತಾವತ್ ಈಶ್ವರಂ ಮಾಂ ಸ್ವಕರ್ಮ ಕೃತ್ ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಷ್ವವಸ್ಥಿತಂ. ಹಾಗಾದರೆ ಎಲ್ಲಾ ಕಡೆ ಭಗವಂತ ಇದ್ದಾನೆ ಅಂತ ತಿಳಿದು, ಎಲ್ಲ ಜೀವರಾಶಿಗಳ ಒಳಗೂ ಭಗವಂತನನ್ನ ತಿಳಿದು, ಆ ಜೀವರಿಗೆ ಮಾಡಬೇಕಾದ ಗೌರವ, ಪರೋಪಕಾರ ಇವುಗಳನ್ನ ಮಾತ್ರ ಮಾಡ್ಕೊಂಡಿದ್ದು ಬಿಡೋಣ, ಪ್ರತಿಮೆಗಳಲ್ಲಿ ಪೂಜೆ ಮಾಡೋದು ಬೇಡವೇ ಬೇಡ ಹಾಗಾದ್ರೆ ಅಂತ ಕೆಲವರು ಹಾಗೂ ವಾದ ಮಾಡೋರಿದ್ದಾರೆ. ಪ್ರತಿಮೆಗಳಲ್ಲಿ ದೇವರ ಪೂಜೆ ಅದೆಲ್ಲ ಯಾಕೆ ವ್ಯರ್ಥ, ಕೇವಲ ಪರೋಪಕಾರ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಅನಾಥರಿಗೆ ಬಡಬಗ್ಗರಿಗೆ ಸಹಾಯ ಮಾಡೋದು, ಈ ರೀತಿಯಾಗಿ ಎಲ್ಲ ಜೀವರ ಒಳಗೂ ಭಗವಂತನನ್ನ ಕಂಡು ಆ ರೀತಿಯಾದ ಉಪಾಸನೆಯನ್ನ ಮಾತ್ರ ಮಾಡೋಣ, ಪ್ರತಿಮಾರ್ಚನೆ ಅವಶ್ಯಕತೆ ಇಲ್ಲ ಅಂತ ಅನಬಾರದು. ಎಲ್ಲ ಜೀವರಾಶಿಗಳ ಒಳಗೆ ಇರುವ ನನ್ನನ್ನ ತನ್ನ ಹೃದಯದಲ್ಲಿ ಪ್ರತ್ಯಕ್ಷ ಕಾಣುವವರೆಗೂ ಕೂಡ ಜಿಜ್ಞಾಸುವಾಗಿರ್ತಕ್ಕಂಥವನು ತನಗೆ ವಿಹಿತವಾದ ಕರ್ಮಾನುಷ್ಠಾನಗಳನ್ನ ಪ್ರತಿಮಾದಿಗಳಲ್ಲಿ ಮಾಡಲೇಬೇಕು ಅಂತ ಕಪಿಲ ಹೇಳ್ತಾ ಇದ್ದಾನೆ. ಅರ್ಚಾದವು ಅರ್ಚಯೇತ್ ತಾವತ್ ಈಶ್ವರಂ ಅಂತ, ಪ್ರತಿಮಾ ಮೊದಲಾದವುಗಳಲ್ಲಿ ಅರ್ಚನೆಯನ್ನ ಮಾಡಲೇಬೇಕು, ಅಪರೋಕ್ಷ ಜ್ಞಾನವಾಗುವವರೆಗೂ ಅಂತ ಹೇಳ್ತಾ ಇದ್ದಾನೆ. ತಾವತ್ ಈಶ್ವರಂ ಮಾಂ ಯಾವನ್ ನವೇದ ಸ್ವಹೃದಿ, ಎಲ್ಲಿವರೆಗೆ ತನ್ನ ಹೃದಯದ ಒಳಗೆ ಇರುವ ಬಿಂಬರೂಪಿಯಾದ ನನ್ನನ್ನ ಕಾಣ್ತಾನೋ ಅಲ್ಲಿವರೆಗೆ ಅವನು ಪ್ರತಿಮಾ ಮೊದಲಾದವುಗಳಲ್ಲಿ ಮಾಡಬೇಕಾದ ಪೂಜೆಗಳನ್ನ ಮಾಡಲೇಬೇಕು. ಹಾಗಾಗಿ ಪ್ರತಿಮಾರ್ಚನೆ ಬೇಕಾಗಿಲ್ಲ, ಕೇವಲ ಜೀವರಿಗೆ ಸಹಾಯ ಮಾಡೋಣ ಅಷ್ಟೇ ಸಾಕು ಅಂತ ಅನಬಾರದು. ಇಲ್ಲಿ ಯಾವನ್ನ ವೇದ ಸ್ವಹೃದಿ ಅಂತಿದೆ. ತನ್ನ ಹೃದಯದ ಒಳಗೆ ಪ್ರತ್ಯಕ್ಷವಾಗಿ ಭಗವಂತನನ್ನ ಕಾಣುವವರೆಗೂ ಕೂಡ ವಿಹಿತವಾದ ಕರ್ಮಾಚರಣೆಗಳನ್ನ ಮಾಡಲೇಬೇಕು ಅಂತ ಇಲ್ಲಿ ಕಪಿಲ ನಾಮಕನಾದ ಭಗವಂತ ಹೇಳ್ತಾ ಇದ್ದಾನೆ. ಈ ಸ್ಥಳದಲ್ಲಿ ಕೆಲವು ವ್ಯಾಖ್ಯಾನಕಾರರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಇದಕ್ಕೆ ಅಪರೋಕ್ಷ ಆಗೋದಕ್ಕಿಂತ ಮೊದಲು ಮಾತ್ರ ಕರ್ಮಾಚರಣೆ ಮಾಡಬೇಕು, ಆಮೇಲೆ ಪ್ರತಿಮೆಗಳಲ್ಲಿ ಅರ್ಚನೆಯನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆಲ್ಲ ಅಪರೋಕ್ಷ ಆಗೋದಕ್ಕಿಂತ ಮುಂಚೆ, ಅಪರೋಕ್ಷ ಆದ ಮೇಲೆ ಈ ಎರಡೂ ಇರೋದಿಲ್ಲ ಅಂತ ಅರ್ಥ ಮಾಡಿದ್ದಾರೆ. ಯಾವತ್ ನ ವೇದ ಸ್ವಹೃದಿ ಅಲ್ಲಿವರೆಗೆ ಮಾತ್ರ, ಅಂದ್ರೆ ಅಪರೋಕ್ಷ ಜ್ಞಾನ ಆಗುವವರೆಗೆ ಮಾತ್ರ ಪ್ರತಿಮೆಗಳಲ್ಲಿ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಮತ್ತು ಕರ್ಮಾಚರಣೆ ಮಾಡ್ಲಿಕ್ಕೆ ಅಧಿಕಾರ. ಅಪರೋಕ್ಷ ಜ್ಞಾನ ನಂತರದಲ್ಲಿ ಅವ್ರೇನೂ ಕರ್ಮಗಳನ್ನ ಆಚರಣೆ ಮಾಡೋದೇ ಬೇಕಾಗಿಲ್ಲ, ಪ್ರತಿಮೆಗಳಲ್ಲಿ ಅರ್ಚನೆಯನ್ನು ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇರೋದಿಲ್ಲ, ಅಪರೋಕ್ಷ ಜ್ಞಾನ ಆಗುವವರೆಗೆ ಮಾತ್ರ ಅಂತ ಹೀಗೆ ಶ್ರೀಧರಿಯ ವ್ಯಾಖ್ಯಾನ, ವೀರರಾಘವ ವ್ಯಾಖ್ಯಾನ ಮತ್ತು ವಲ್ಲಭಾಚಾರ್ಯ ವ್ಯಾಖ್ಯಾನಗಳಲ್ಲೆಲ್ಲ ಹಾಗೆ ಅರ್ಥ ಮಾಡಿದ್ದಾರೆ. ಅಪರೋಕ್ಷ ಆಗೋದಕ್ಕಿಂತ ಮೊದಲು ಕರ್ಮಾಚರಣೆ ಮಾತ್ರ,
ಆಮೇಲೆ ಅಪರೋಕ್ಷ ಆದ ಮೇಲೆ ಪ್ರತಿಮೆಯ ಅರ್ಚನೆಯಲ್ಲಿ ಅಧಿಕಾರ ಅಂತ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಪರೋಕ್ಷಕ್ಕಿಂತ ಮೊದಲು ಕರ್ಮಾಚರಣೆ ಮಾತ್ರ ಮಾಡ್ಬೇಕಂತೆ, ಅಪರೋಕ್ಷ ಆದ ಮೇಲೆ ಪ್ರತಿಮಾರ್ಚನೆ ಮಾಡಬೇಕು ಅಂತ ಇವ್ರದು ಶುಕದೇವ ವ್ಯಾಖ್ಯಾನ. ಇನ್ನು ಇವರು ವಿಶ್ವನಾಥ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಪರೋಕ್ಷ ಆದ ಮೇಲೆ ಕರ್ಮದಲ್ಲಿ ಅಧಿಕಾರವೇ ಇಲ್ಲ, ಕೇವಲ ಪ್ರತಿಮಾರ್ಚನೆ ಮಾಡಬೇಕು ಅಂತ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಪ್ರಮಾಣ ವಿರುದ್ಧವಾದದ್ದು. ಈ ಎಲ್ಲಾ ವ್ಯಾಖ್ಯಾನಕಾರರು ಕೂಡ ಹೇಳಿದ್ದು ಕಾಪಿಲೇಯ ಗ್ರಂಥದ ಪ್ರಮಾಣಕ್ಕೆ ವಿರುದ್ಧವಾಗ್ತದೆ. ಮಧ್ವಾಚಾರ್ಯರು ಕಾಪಿಲೇಯ ಎಂಬ ಗ್ರಂಥದ ಉದಾಹರಣೆಯನ್ನ ಕೊಟ್ಟು ಈ ಶ್ಲೋಕದ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಅಗ್ನೋರ್ಚಯೇ ದೇವಾರ್ಚಾಯಾಂ ಅನ್ಯಥಾ ದೋಷವಾನ್ ಭವೇತ್, ಯಸ್ತ್ವರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು ಇತಿ ಕಾಪಿಲೇಯೇ. ಕಾಪಿಲೇಯ ಗ್ರಂಥ ಏನ್ ಹೇಳ್ತಾ ಇದೆ ಅಂದ್ರೆ, ಅಪರೋಕ್ಷ ಆಗದೇ ಇರುವವರು ಪ್ರತಿಮಾರ್ಚನೆಯನ್ನ ಮಾಡಲೇಬೇಕು, ಇಲ್ಲದೇ ಇದ್ರೆ ದೋಷ ಬರ್ತದೆ ಅಂತ. ಹಾಗಾಗಿ ಅಪರೋಕ್ಷ ಜ್ಞಾನ ಆಗುವವರೆಗೂ ಕೂಡ ಪ್ರತಿಮಾರ್ಚನೆಯನ್ನ ಮಾಡಲೇಬೇಕು, ಮಾಡ್ಲಿಲ್ಲ ಅಂದ್ರೆ ದೋಷ ಬರ್ತದೆ. ಅವರೆಲ್ಲ ಬೇರೆನೇ ಹೇಳಿದ್ದಾರೆ ವ್ಯಾಖ್ಯಾನಕಾರ. ಆದ್ರೆ ಕಾಪಿಲೇಯ ಗ್ರಂಥ ಏನ್ ಹೇಳ್ತದೆ, ಅಪರೋಕ್ಷ ಆಗದೇ ಇರುವವರು ಪ್ರತಿಮಾರ್ಚನೆಯನ್ನ ಮಾಡ್ಲಿಲ್ಲ ಅಂದ್ರೆ ದೋಷ ಬರ್ತದೆ. ಹಾಗಾಗಿ ಅಪರೋಕ್ಷ ಜ್ಞಾನ ಆಗುವವರೆಗೂ ಪ್ರತಿಮೆಗಳಲ್ಲಿ ಅರ್ಚನೆಯನ್ನ ಮಾಡಲೇಬೇಕು. ಅಪರೋಕ್ಷ ಆದ ಮೇಲೆ ಪ್ರತಿಮೆಗಳಲ್ಲಿ ಅರ್ಚನೆಯನ್ನ ಮಾಡದೇ ಇದ್ದರೆ ದೋಷ ಇಲ್ಲ ಅಂತಷ್ಟೇ, ಮಾಡಬಾರದು ಅಂತಲ್ಲ. ಮಾಡಿದ್ರೆ ಇನ್ನೂ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ತದೆ. ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ಪ್ರತಿಮಾರ್ಚನೆಗಳನ್ನ ಮಾಡಿದರೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಎಂಬ ಉತ್ತಮವಾದ ಗುಣ ಇದೆ. ಮಾಡ್ಲಿಲ್ಲ ಅಂದ್ರೆ ದೋಷ ಇಲ್ಲ ಅಷ್ಟೆ. ನಮಗೀಗ ಅಪರೋಕ್ಷ ಆಗುವವರೆಗೆ ಪ್ರತಿಮಾರ್ಚನೆ ಮಾಡ್ಲಿಲ್ಲ ಅಂದ್ರೆ, ಪ್ರತಿಮೆಗಳಲ್ಲಿ ಭಗವಂತನ ದೇವರ ಪೂಜೆ ಮೊದಲಾದವುಗಳನ್ನು ಮಾಡ್ಲಿಲ್ಲ ಅಂದ್ರೆ ದೋಷ ಇದೆ. ಅಪರೋಕ್ಷ ಆದ್ಮೇಲೆ ಆ ರೀತಿ ದೋಷ ಇಲ್ಲ, ಮಾಡದೇ ಇದ್ರೂ ನಡೀತದೆ. ಪ್ರತಿಮೆಗಳಲ್ಲಿ ಭಗವಂತನ ಅರ್ಚನೆಯನ್ನು ಮಾಡದೇ ಇದ್ರೂ ದೋಷ ಬರೋದಿಲ್ಲ. ಮಾಡಿದ್ರೆ ಇನ್ನು ಹೆಚ್ಚು ಫಲ, ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ತದೆ ಅಂತ ಹೀಗೆ ಕಾಪಿಲೇಯ ಗ್ರಂಥ ಹೇಳ್ತಾ ಇದೆ. ಇದು ಸರಿಯಾದ ಅಭಿಪ್ರಾಯ. ಇದನ್ನ ಇಲ್ಲಿ ಭಾಗವತ ಹೇಳ್ತಾ ಇದೆ. ಅರ್ಚಾದಾವರ್ಚಯೇ, ಪ್ರತಿಮಾ ಮೊದಲಾದವುಗಳಲ್ಲಿ ಅರ್ಚನೆಯನ್ನ ಮಾಡಲೇಬೇಕು, ಅದು ಮಾಡೋದು ಬೇಕಾಗಿಲ್ಲ ಅಂತ ಬಿಡಬಾರದು. ಬಿಟ್ರೆ ದೋಷ ಇದೆ. ಎಲ್ಲಿವರೆಗೆ ಯಾವತ್ತನ ವೇದ ಸ್ವಹೃದಿ, ಎಲ್ಲಿವರೆಗೆ ತನ್ನ ಹೃದಯದಲ್ಲಿರುವ ಬಿಂಬರೂಪಿಯಾದ ಭಗವಂತನ ಅಪರೋಕ್ಷ ಜ್ಞಾನ ಆಗೋದಿಲ್ವೋ ಅಲ್ಲಿವರೆಗೂ ಕರ್ಮಾಚರಣೆಯನ್ನ, ಪ್ರತಿಮಾದಿಗಳಲ್ಲಿ ಅರ್ಚನೆಯನ್ನ ಮೊದಲಾದವುಗಳನ್ನು ಮಾಡಲೇಬೇಕು. ಅರ್ಚಾದಾವರ್ಚಯೇ ತಾವತ್ ಈಶ್ವರಂ ಮಾಂ ಸ್ವಕರ್ಮ ಕೃತೆ, ಯಾವನ್ನ ವೇದ ಸ್ವಹೃದಿ ಸರ್ವಭೂತೇಷ್ವವಸ್ಥಿತಂ, ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ, ತಸ್ಯ ಭಿನ್ನ ದೃಶೋ ಮೃತ್ಯುಃ ವಿಧತ್ತೆ ಭಯಮುದ್ಬಣಂ. ಹಾಗೆ ಕಪಿಲ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ, ತನ್ನ ಅಂತರ್ಯಾಮಿಗೂ ಮತ್ತು ಮತ್ತೊಬ್ಬರ ಅಂತರ್ಯಾಮಿಗೂ ಪರಸ್ಪರ ಭೇದವನ್ನ ತಿಳಿದ್ರೆ, ಈಗ ನನ್ನೊಳಗೆ ಅಂತರ್ಯಾಮಿಯಾಗಿರೋ ಭಗವಂತನೇ ಬೇರೆ, ಅವನೊಳಗಿರುವ ಅಂತರ್ಯಾಮಿಯಾಗಿರೋ ಭಗವಂತನೇ ಬೇರೆ ಅಂತ ಯಾರಾದ್ರೂ ಆ ಅಂತರ್ಯಾಮಿಯಾದ ಭಗವಂತನಿಗೆ ಪರಸ್ಪರ ಭೇದವನ್ನ ತಿಳಿತಾರೋ ಅಂತವರಿಗೆ ದುರ್ಜನ ಸಂಹಾರಕನಾಗಿರ್ತಕ್ಕಂತಹ ಮೃತ್ಯುನಾಮಕನಾದ ನರಸಿಂಹ, ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ಏನ್ ಹೇಳ್ತೇವೆ, ಮೃತ್ಯುವಿಗೂ ಮೃತ್ಯು ಆಗಿರ್ತಕ್ಕಂಥ ನರಸಿಂಹ ಭಯಂಕರವಾದ ಅಂಧನ್ ತಮಸ್ಸನ್ನ ಕೊಡ್ತಾನೆ ಅಂತ ಇದ್ದಾರೆ. ಭಯಂ ಉದ್ಬಣಂ ಮೃತ್ಯು ವಿದತ್ತೆ, ಉದ್ಬಣಂ ಭಯಂ ಮೃತ್ಯು ವಿದತ್ತೆ. ಯಾರು ತನ್ನ ಒಳಗೆ ಇರುವ ಅಂತರ್ಯಾಮಿ ಬೇರೆ, ಮತ್ತೊಬ್ಬರ ಒಳಗೆ ಇರುವ ಅಂತರ್ಯಾಮಿ ಬೇರೆ ಅಂತ ಆ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆಯನ್ನ ಮಾಡ್ತಾನೋ
ಅಂಥವನಿಗೆ ಮೃತ್ಯು ಅಂದ್ರೆ ಮೃತ್ಯುಗೂ ಮೃತ್ಯು ಆಗಿರ್ತಕ್ಕಂತಹ ಮೃತ್ಯುನಾಮಕನಾದ ನರಸಿಂಹದೇವರು ಭಯಂಕರವಾದ ತಮಸ್ಸನ್ನ ನೀಡ್ತಾನೆ ಅಂತ ಕಪಿಲ ನಾಮಕನಾದ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಅಂತರ್ಯಾಮಿಯಾದ ಭಗವಂತನ ರೂಪಗಳಲ್ಲಿ ಭೇದ ತಿಳಿಬಾರದು ಅನ್ನೋದು ಇದರಲ್ಲಿ ಪ್ರಧಾನವಾದ ವಿಷಯ. ಯಾರಾದ್ರೂ ಭೇದವನ್ನ ತಿಳಿದ್ರೆ ತಮಸ್ಸಿಗೆ ಹೋಗ್ತಾರೆ ಅನ್ನೋದು ಕಪಿಲ ನಾಮಕನಾದ ಭಗವಂತನ ಅಭಿಪ್ರಾಯ. ಆದ್ರೆ ಬೇರೆ ವ್ಯಾಖ್ಯಾನಕಾರರು ಇಲ್ಲೂ ಕೂಡ ಎಡವಿದ್ದಾರೆ. ಇಲ್ಲಿ ವೀರರಾಘವ ವ್ಯಾಖ್ಯಾನಕಾರರು ಏನ್ ಹೇಳಿದ್ದಾರೆ ಅಂದ್ರೆ, ಕರ್ಮಾಧೀನವಾದ ಶರೀರ ವೈಚಿತ್ರ್ಯವನ್ನ ಆತ್ಮರಲ್ಲಿ ಒಪ್ಪಿ ಆತ್ಮರಿಗೆ ಪರಸ್ಪರ ಸಾಮ್ಯವನ್ನ ಅಲ್ಲಗಳೆದರೆ ನರಕ ಸಿಗತ್ತೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಶರೀರಗಳಲ್ಲಿ ವೈಚಿತ್ರ್ಯ ಇದೆ. ಒಬ್ಬೊಬ್ಬರ ಶರೀರ ಒಂದೊಂದು ರೀತಿ ವಿಚಿತ್ರವಾದ ಶರೀರ. ಯಾಕೆ? ಕರ್ಮಾಧೀನ. ಅದು ಕರ್ಮಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಶರೀರದಲ್ಲಿ ವ್ಯತ್ಯಾಸ ಇದೆ. ಆ ಶರೀರ ವೈಚಿತ್ರ್ಯವನ್ನ ಆತ್ಮರಲ್ಲಿ ಒಪ್ಪಿ ಆತ್ಮರಿಗೆ ಪರಸ್ಪರ ಸಾಮ್ಯ ಅಲ್ಲಗಳಿಬಾರದು ಅಂತ. ಅಂದ್ರೆ ಎಲ್ಲ ಆತ್ಮರು ಒಂದೇ, ಎಲ್ಲ ಆತ್ಮರು ಕೂಡ ಪರಸ್ಪರ ಸಮಾನರು ಅನ್ನೋದನ್ನೇನಾದ್ರೂ ಅಲ್ಲಗಳಿದ್ರೆ ನರಕ ಆಗತ್ತೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದ್ವೈತ ಪರವಾಗಿ ಅವರು ಅರ್ಥ ಮಾಡ್ತಾರೆ. ಆದ್ರೆ ಕರ್ಮ ವೈಚಿತ್ರ್ಯ ಅನ್ನೋದು ಆಕಸ್ಮಿಕ ಅಲ್ಲ. ಅದಕ್ಕೆ ಆತ್ಮ ವೈಚಿತ್ರ್ಯ ಕಾರಣ ಅಂತ ಹೇಳಲೇಬೇಕು. ಕರ್ಮದಲ್ಲಿ ವೈಚಿತ್ರ್ಯ ಬರಬೇಕಾಗಿದ್ರೆ ಆತ್ಮನಲ್ಲಿ ವೈಚಿತ್ರ್ಯ ಇರಲೇಬೇಕು. ತನ್ನಂತೆ ಮತ್ತೊಬ್ಬರನ್ನ ತಿಳಿದು ಭೂತದಯಾನುಷ್ಠಾನವನ್ನ ಮಾಡದೇ ಇದ್ರೆ ಸಂಸಾರ ತಪ್ಪಿದ್ದಲ್ಲ ಅಂತ ವಿಶ್ವನಾಥ ವ್ಯಾಖ್ಯಾನ. ತಾನು ಹೇಗೋ ಹಾಗೆ ಮತ್ತೊಬ್ಬರನ್ನೂ ಕೂಡ ತನ್ನಂತೆನೆ ಅವನು ಅಂತ ತಿಳಿದು ಎಲ್ಲರಲ್ಲೂ ದಯಾ ತೋರ್ಬೇಕು. ಅದನ್ನ ತೋರ್ಲಿಲ್ಲ ಅಂದ್ರೆ ಸಂಸಾರದಲ್ಲಿ ಮತ್ತೆ ಮತ್ತೆ ಬೀಳ್ಬೇಕಾಗತ್ತೆ ಅಂತ ವಿಶ್ವನಾಥ. ಆದ್ರೆ ಕರ್ಮವೇ ಮೋಚಕ ಅಲ್ಲ. ಇವರು ಹೇಳಿದ ಪ್ರಕಾರ ಸರಿ, ಆದ್ರೆ ಅದೇ ಮೋಚಕ ಅಲ್ಲ. ಸಂಸಾರ ದಾಟ್ಲಿಕ್ಕೆ ಕೇವಲ ಕರ್ಮಾನುಷ್ಠಾನ ಅಲ್ಲ, ಭಗವಂತನ ಸೇವೆ ಅಂತ ಅನ್ನೋದು ಅದು ಮೋಚಕ ಅಂತ ಹೇಳಬೇಕು. ಸರಿ, ಇನ್ನು ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳಿಯದೆ ಭೇದವನ್ನ ಎಣಿಸಿದರೆ ಸಂಸಾರ ಭಯ ಅಂತ ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದ್ರೆ ಈ ರೀತಿಯ ಅಭಿಪ್ರಾಯ ಈ ಶ್ಲೋಕದಲ್ಲಿ ಕಾಣಿಸೋದಿಲ್ಲ. ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳಿಯದೆ ಭೇದವನ್ನ ಎಣಿಸಿದ್ರೆ ಅನ್ನೋದು ಆತ್ಮನಷ್ಟ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ ಅನ್ನೋ ಶ್ಲೋಕದಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ವಲ್ಲಭಾಚಾರ್ಯ ವ್ಯಾಖ್ಯಾನದಲ್ಲಿ ಅಪರೋಕ್ಷ ಆದ ಮೇಲೆ ತನಗೂ ಮತ್ತು ಪರಮಾತ್ಮನಿಗೂ ಭೇದವನ್ನ ತಿಳಿದು ಉಪಾಸನೆ ಮಾಡಿದರೆ ಮರಣ ಭಯ ಅಂತ ವಲ್ಲಭಾಚಾರ್ಯ ವ್ಯಾಖ್ಯಾನ. ಎಲ್ಲವೂ ಅದ್ವೈತ ಪರವಾದ ವ್ಯಾಖ್ಯಾನ. ಅಪರೋಕ್ಷ ಆದ ಮೇಲೆ ತನಗೂ ಮತ್ತು ಭಗವಂತನಿಗೂ ಭೇದವನ್ನ ತಿಳಿದು ಉಪಾಸನೆ ಮಾಡಿದ್ರೆ ಮರಣ ಭಯ ಅಂತ ಹೇಳಿದ್ದಾರೆ. ಆದ್ರೆ ಇದು ವಿರುದ್ಧ. ಭೇದೋಪಾಸನೆಯನ್ನ ಮಾಡದೇ ಇದ್ರೇನೆ ನರಕ ಭಯ. ಅವರು ವಿರುದ್ಧವಾಗಿ ಹೇಳಿದ್ದಾರೆ. ವೇದೋಪಾಸನೆಯನ್ನ ಮಾಡಿದ್ರೆ ಮರಣ ಭಯ ಅಂತ ಹೇಳಿದ್ದಾರೆ. ಹಂಗಲ್ಲ. ಹಾಗಾಗಿ ಈ ಶ್ಲೋಕಕ್ಕೆ ಸರಿಯಾದ ಅಭಿಪ್ರಾಯ ಏನು ಅನ್ನೋದನ್ನ ಮಧ್ವಾಚಾರ್ಯರ ತಾತ್ಪರ್ಯವನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಂತರೋದರಂ ಭಿನ್ನಂ ಬ್ರಹ್ಮ ಆತ್ಮಸ್ಥಂ ಅನ್ಯಸ್ಥಂ ಚ ಬ್ರಹ್ಮ ಯೋ ಭೇದೇನ ಪಶ್ಯತಿ ಉದರಂ ಬ್ರಹ್ಮೇತಿ ಶ್ರುತೇಹೇ ಅಂತ ಇದು ಮಧ್ವಾಚಾರ್ಯರ ತಾತ್ಪರ್ಯ. ಅಂತರ ಅಂತಿದೆ ಇಲ್ಲಿ ಭಾಗವತದಲ್ಲಿ. ಅಂತರೋದರಂ ಅಂತ. ಅಂತರ ಅಂದ್ರೆ ಭೇದಯುಕ್ತವಾಗಿ. ಉದರಂ ಅಂದ್ರೆ ಉದ್ ಅರ. ಉದರಂ ಅನ್ನೋ ಶಬ್ದಕ್ಕೆ ಉದ್ ಅರ ಅಂದ್ರೆ ದೋಷರಹಿತವಾದ ಬ್ರಹ್ಮನನ್ನ ತಿಳಿಯೋದು ಅಂತರ್ಥ. ಅಂತರೋದರಂ ಅಂದ್ರೆ ಭಗವಂತನ ರೂಪಗಳಲ್ಲಿ
ಭೇದವನ್ನ ತಿಳಿಯೋದು ಅಂತ ಅರ್ಥ ಬಂತು. ಅಂತರ ಅಂದ್ರೆ ಭೇದಯುಕ್ತವಾಗಿ, ಉದರಂ ದೋಷರಹಿತನಾದ ಬ್ರಹ್ಮನನ್ನ ತಿಳಿಯೋದು. ಅಂತರೋದರಂ ಅಂದ್ರೆ ತನ್ನಲ್ಲಿ ಅಂತರ್ಯಾಮಿಯಾಗಿರುವ ಬ್ರಹ್ಮನನ್ನು ಮತ್ತೊಬ್ಬರಲ್ಲಿ ಅಂತರ್ಯಾಮಿಯಾಗಿರುವ ಬ್ರಹ್ಮನನ್ನು ಬೇರೆ ಬೇರೆ ಅಂತ ಯಾರು ತಿಳಿತಾರೋ ಅಂತವರು ತಮಸ್ಸಿಗೆ ಹೋಗ್ತಾರೆ, ಅಂತವರಿಗೆ ತಮಸ್ಸಿನ ಭಯ ಇದೆ. ಆತ್ಮಸ್ಥಂ ಅನ್ಯಸ್ಥಂ ಚ ಬ್ರಹ್ಮ ಯೋ ವೇದೇನ ಪಶ್ಯತಿ. ತನ್ನೊಳಗಿರುವ ಭಗವಂತನನ್ನು ಮತ್ತೊಬ್ಬರೊಳಗಿರುವ ಭಗವಂತನನ್ನು ಯಾರು ಭೇದೇನ ಪಶ್ಯತಿ, ಭಿನ್ನ ಅಂತ ಯಾರು ಚಿಂತನೆ ಮಾಡ್ತಾರೋ ಭಗವಂತನ ರೂಪಗಳಲ್ಲಿ ಅಂತವನಿಗೆ ತಮಸ್ಸಿನ ಭಯ ಇದೆ ಅಂತ. ಇದಕ್ಕೆ ವೇದದ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಉದರಂ ಬ್ರಹ್ಮೇತಿ ಶ್ರುತೇ ಅಂತ, ಉದರ ಅಂತನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ವೇದವೇ ಹೇಳ್ತಾ ಇದೆ. ಉದರ ಅಂತ ಅನ್ನೋದು ಬ್ರಹ್ಮನ ನಾಮ ಅಂತ ವೇದವೇ ತಿಳಿಸ್ತಾ ಇದೆ. ಹಾಗಾಗಿ ಉದರಂ ಅಂದ್ರೆ ದೋಷರಹಿತನಾದ ಬ್ರಹ್ಮ. ಆ ಬ್ರಹ್ಮನನ್ನ ಅಂತರಂ ಅಂದ್ರೆ ಭಿನ್ನ ಅಂತ ಯಾರು ತಿಳ್ಕೊಳ್ತಾರೋ, ತನ್ನೊಳಗಿರುವ ಬ್ರಹ್ಮನನ್ನು ಮತ್ತೊಬ್ಬರೊಳಗಿರುವ ಬ್ರಹ್ಮನನ್ನು ಭಿನ್ನ ಅಂತ ಯಾರು ತಿಳ್ಕೊಳ್ತಾರೋ ಅಂಥವನು ತಮಸ್ಸಿಗೆ ಹೋಗ್ತಾನೆ ಅಂತ. ಆತ್ಮನಶ್ಚ ಪರಸ್ಯಾಪಿ ಯಕ್ಕರೋತ್ಯಂತರೋದರಂ ತಸ್ಯ ಭಿನ್ನ ದೃಶೋ ಮೃತ್ಯು ವಿಧತ್ತೆ ಭಯಮುದ್ಬಣಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀನಿವಾಸ ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮ. ನಮಸ್ಕಾರ ಗುರುಗಳೇ. ಗುರುಗಳೇ, ಅಪರೋಕ್ಷ ಜ್ಞಾನ ಆಗಿದ ಮೇಲೆ ಮರಣ ಅಂಬೋದು ಇಲ್ಲೂ ಇಲ್ಲಲ್ಲ? ಮರಣ ಅಂದ್ರೆ ಅದೇ ಅಪರೋಕ್ಷ ಜ್ಞಾನಿಗಳಿಗಿಲ್ಲ. ಅಪರೋಕ್ಷ ಸಂಸಾರ ಅಂತ ಅನ್ನೋದಿಲ್ಲ ಅಂತ. ಅವರಿಗೆ ಮೋಕ್ಷ ನಿಶ್ಚಿತ. ಅಂಧನ್ ತಮಸ್ ಇಲ್ಲ ಅಂತ. ಮರಣ ಅಂದ್ರೆ ಇಲ್ಲಿ ಅಂಧನ್ ತಮಸ್, ನರಕ ಅಂತ ಅರ್ಥ. ನರಕ ತಪಸ್ಸು ಅಂತ ಅರ್ಥ ಮಾಡಿದ್ದಾರೆ. ಅವರಿಗೆ ತಪಸ್ಸಿಲ್ಲ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ನಮ. ನಮಸ್ಕಾರ ಗುರುಗಳೇ.